ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ಉಗಾದಿ ಕಳೆದ್ಮೇಲೆ ನಿಮ್ಮ ಲೈಫಲ್ಲಿ ಏನ್ ಪಾಸಿಟಿವ್ ಚೇಂಜಸ್ ಬರ್ತಾ ಇದೆ, ಓವರ್ ಆಲ್ ಹೇಗಿರುತ್ತೆ ನಿಮಗೆ ನೆಕ್ಸ್ಟ್ ಉಗಾದಿವರೆಗೂ ಅಂತ ಚೆಕ್ ಮಾಡೋಣ. ಪ್ರಿಡಿಕ್ಷನ್ಸ್ ನ ತಗೊಳ್ಳೋಣ. ವಿಡಿಯೋ ಸ್ಟಾರ್ಟ್ ಮಾಡಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ನೀವು ಕ್ಲಾರಿಟಿನ ಪಡ್ಕೊಳ್ಬಹುದು. ಓಕೆನಾ? ಅಂಡ್ ಇನ್ನು ಪರ್ಸನಲಿ ಬೇಕು ಅಂತಂದ್ರೂ ಸಹ ನೀವು ಅಲ್ಲೂ ಪ್ರಿಡಿಕ್ಷನ್ಸ್ ನ ನೀವು ತಗೊಳ್ಬಹುದು. ಅಕ್ಯುರೇಟ್ ಆಗಿ ಸಿಗುತ್ತೆ. ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವರಿಗೆ 2026 ಉಗಾದಿ ಕಳೆದ್ಮೇಲೆ ಟಿಲ್ 2027 ಉಗಾದಿವರೆಗೂ ಇವರಲ್ಲಿ ಏನ್ ಬದಲಾವಣೆ ಬರ್ತಿದೆ, ಇವರ ಕೆರಿಯರ್ ಇರ್ಬೋದು, ಹೆಲ್ತ್ ವೈಸ್ ಇರ್ಬೋದು, ಲವ್ ರಿಲೇಶನ್ಶಿಪ್, ಮ್ಯಾರೇಜ್ ಲೈಫ್ ಅಲ್ಲಿ ಇರ್ಬೋದು, ತಿಳಿಸಿ. ಓಕೆ, ಇಲ್ಲಿ ಓವರ್ ಆಲ್ ಇಯರ್ ಪ್ರಿಡಿಕ್ಷನ್ ನೋಡೋದಾದ್ರೆ ಏನ್ ಪಾಸಿಟಿವ್ ಚೇಂಜಸ್ ಬರ್ತಾ ಇದೆ ಅಂತಂದ್ರೆ, ತುಂಬಾ ಜನ ಈ ಹಿಂದೆ 2026 ಅಲ್ಲೂ ಮೋಸ ಹೋಗಿದ್ದೀರಾ. ಅಂಡ್ 2025 ಅಲ್ಲಂತೂ ತುಂಬಾ ಜನ ನೀವು ಮೋಸ ಹೋಗಿದ್ರಿ. ಈ ರಿಲೇಶನ್ಶಿಪ್ ವೈಸ್ ಇರ್ಬೋದು, ಈವನ್ ಕೆರಿಯರ್ ಅಂಡ್ ಮನಿ ಫ್ಲೋಗೋಸ್ಕರ ತುಂಬಾ ಜನ ಇನ್ನೂ ವೇಟ್ ಮಾಡ್ತಾ ಇದ್ದೀರಾ. ಬಿಕಾಸ್ ಇಲ್ಲಿ ತುಂಬಾ ಜನ ನೀವು ಮ್ಯಾನಿಫೆಸ್ಟ್ ಅನ್ನೋದನ್ನ ಮಾಡ್ತಾ ಇದ್ದೀರಾ. ತುಂಬಾ ಕೆಲವರಿಗೆ ಅದರಿಂದ ತುಂಬಾ ಚೇಂಜಸ್ ಬಂದಿದೆ. ನಿಮ್ಮ ಲೈಫ್ ನ ಪಾಸಿಟಿವ್ ಏನಲ್ಲಿ ನೀವು ತಗೊಂಡಿದ್ದೀರಾ, ಅಥವಾ ನಿಮ್ಮ ಕೆರಿಯರ್ ಅನ್ನೋದು 2025 ನಲ್ಲಿ ಸ್ಟಾರ್ಟ್ ಆಯ್ತು. ಸೊ ಅಲ್ಲಿಂದ ಇಲ್ಲಿವರೆಗೂ ಒಂದು ಬ್ಯಾಲೆನ್ಸ್ ಆಗಿ ತಗೊಂಡ್ ಬಂದಿದ್ದೀರಾ. ಅಂಡ್ ಬಿಕಾಸ್ ಆಫ್ ಮ್ಯಾನಿಫೆಸ್ಟೇಷನ್ ಇದು ನಿಮ್ಮ ಲೈಫ್ ಅಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ಕೊಳ್ತಿದ್ದೀರಾ ನೀವು ಇದನ್ನ. ಅಂಡ್ ತುಂಬಾ ಫೋಕಸ್ ಇಟ್ಟು ನೀವು ಮಾಡ್ತಾ ಇದ್ದೀರಾ. ಸೊ ಅದು ಬಂದು ಚೇಂಜಸ್ ನ ತಗೊಂಡ್ ಬರ್ತಾ ಇದೆ. ಅಂಡ್ ಕೆಲವರು ಇಲ್ಲಿ ಕೆರಿಯರ್ ನ ವಿನ್ ಆಗಿದ್ದೀರಾ 2025 ಇಂದ 2026 ಗೆ. ಈಗ 2026 ಇಂದ 2027 ಅಲ್ಲಿ ಯಾರೆಲ್ಲ ಸಿಂಗಲ್ಸ್ ಇದ್ದೀರಲ್ಲ, ನೀವು ಮದ್ವೆ ಆಗ್ತಾ ಇದ್ದೀರಾ. ಸೊ ನೀವು ಸ್ಟೆಪ್ ಬೈ ಸ್ಟೆಪ್ ನೀವು ಮ್ಯಾನಿಫೆಸ್ಟ್ ನ ಸ್ಟಾರ್ಟ್ ಮಾಡಿದೀರಾ. ಸೊ ಹಾಗಾಗಿ ನಿಮ್ಮ ಪಾರ್ಟ್ನರ್ನ ಇರ್ಬೋದು ಅಥವಾ ರೈಟ್ ಪರ್ಸನ್, ಬಿಕಾಸ್ ನೀವು ತುಂಬಾನೇ ಮೋಸ ಹೋಗಿದ್ದೀರಾ. ಈ ರಿಲೇಶನ್ಶಿಪ್ ವೈಸ್ ಹೇಳೋದಾದ್ರೆ ತುಂಬಾ ಮೋಸ ಹೋಗಿದ್ದೀರಾ. ಅಂಡ್ ನೀವು ತುಂಬಾ ಆಪ್ಷನ್ಸ್ ಅನ್ನೋದನ್ನ ಇಟ್ಕೊಂಡಿದ್ರಿ ನಿಮ್ಮ ಲೈಫ್ ಅಲ್ಲಿ. ಬಟ್ ಈಗ ಅದನ್ನ ಬಿಟ್ಟು ಒಂದು ಕನ್ಸಿಸ್ಟೆನ್ಸಿ, ಫಸ್ಟ್ ನನ್ನ ಕೆರಿಯರ್, ಮನಿ ಫ್ಲೋ, ನನ್ನ ಫ್ಯಾಮಿಲಿ, ಅದಾದ್ಮೇಲೆ ಈಗ ಮ್ಯಾರೇಜ್, ಡೈರೆಕ್ಟ್ ಮ್ಯಾರೇಜ್, ಈ ರೀತಿ ಥಿಂಕ್ ಮಾಡ್ಕೊಂಡು ನೀವು ಒಂದು ಫ್ಲೋ ನಲ್ಲಿ ಒಂದು ಪ್ರೋಗ್ರೆಸ್ ತಗೊಂಡು ಹೋಗ್ತಾ ಇದ್ದೀರಾ ನಿಮ್ಮ ಲೈಫ್ ಅಲ್ಲಿ. ಮುಂಚೆ ನೀವು ತುಂಬಾ ಗಾಸಿಪ್ಸ್ ನ ನೋಡ್ತಿದ್ರಿ ನಿಮ್ಮ ಲೈಫ್ ಅಲ್ಲಿ. ನಿಮ್ ಬಗ್ಗೆ ಗಾಸಿಪ್ ಮಾಡೋದಿರ್ಬೋದು, ಅಥವಾ ನಿಮ್ಮ ಹತ್ರ ಬಂದು ನೆಗೆಟಿವ್ ಆಗಿ ಇನ್ಫ್ಲೂಯೆನ್ಸ್ ಮಾಡೋದು. ಖಂಡಿತ ನೀವು 2025 ಇಂದ 2026 ವರೆಗೂ ಆ ಇನ್ಫ್ಲೂಯೆನ್ಸ್ ಅನ್ನೋದನ್ನ ನೀವು ಸ್ಟಾಪ್ ಮಾಡಿದೀರಾ ರಿಸೀವ್ ಮಾಡ್ಕೊಳ್ಳೋದು. ಬಿಕಾಸ್ ನಿಮ್ಮ ಲೈಫಿಗೆ ಏನ್ ಬೇಕು ನೀವು ಡಿಸೈಡ್ ಮಾಡೋದನ್ನ ಕಲ್ತಿದ್ದೀರಾ. ಸೊ ಈ 2025 ಇಂದ 2026 ಒಳಗಡೆ ನೀವ್ ಏನ್ ಕಲ್ತಿದ್ರಿ ನೋಡಿ, ಈ 2026 ಇಂದ 2027 ಅಲ್ಲಿ ಅದೇ ನಿಮ್ಮನ್ನ ಪ್ರೋಗ್ರೆಸ್ ಗೆ ತಗೊಂಡ್ ಹೋಗ್ತಾ ಇರೋದು. ಓಕೆನಾ? ನೀವು ಮ್ಯಾರೇಜ್ ವಿಚಾರ ಆಗಿರ್ಬೋದು, ಈ ರಿಲೇಶನ್ಶಿಪ್ ವೈಸ್ ಆಗಿರ್ಬೋದು, ನಿಮ್ಗೇನ್ ಪಾಸ್ಟ್ ಅಲ್ಲಿ ಬ್ರೇಕಪ್ ಆಗಿರ್ಬೋದು, ಸಪರೇಷನ್ ಆಗಿರ್ಬೋದು, ಈಗ ನಿಮ್ಮ ಲೈಫ್ ಅಲ್ಲಿ ಅದೇ ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅನ್ನೋದು ಕಾಣ್ತಾ ಇದೆ. ಅಂಡ್ ಬಟ್ ಈಗ ನೀವು ತಗೊಳ್ಳೋದಕ್ಕೆ ನೀವು ರೆಡಿ ಇಲ್ಲ. ಬಿಕಾಸ್ ನೀವು ಇಂಡಿಪೆಂಡೆಂಟ್ ಆಗಿದ್ದೀರಾ ನಿಮ್ಮ ಲೈಫ್ ಅಲ್ಲಿ. ನಿಮಗೆ ಏನ್ ಬೇಕಾಗಿದೆ, ನೀವ್ ಇನ್ನೇನ್ ಡಿಸೈಡ್ ಮಾಡ್ಬೇಕು, ನಿಮ್ಮ ಲೈಫ್ ಡಿಸಿಷನ್ ನ ನೀವೇ ಮೇಕ್ ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ಟೋಟಲಿ ತುಂಬಾ ಪಾಸಿಟಿವ್ ಚೇಂಜಸ್ ಇದೆ. ಈ 2025 ಇಂದ 2026 ಅಲ್ಲಿ ಏನ್ ನೋಡಿದಿರಲ್ಲ, ಇದಕ್ಕಿಂತ ಡಬಲ್ ಪಾಸಿಟಿವ್ ಚೇಂಜಸ್ ಅನ್ನೋದು ಬರ್ತಾ ಇದೆ. ಬಟ್ ಡೆಫಿನೆಟ್ಲಿ ಇನ್ ಕೆಲವು ವಿಚಾರ ಹೇಳೋದಾದ್ರೆ ನಿಮಗ್ ನೀವು ಮೋಸ ಮಾಡ್ಕೊಳ್ಳೋ ಚಾನ್ಸಸ್ ಸ್ವಲ್ಪ ಇದೆ. ಅನ್ನೆಸೆಸರಿ
ಈಗ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಇರ್ಬೋದು. ಈಗ ಕಂಪ್ಲೀಟ್ ಆಗಿ ತುಂಬಾ ಜನ ನೀವು ಸ್ಟಾಪ್ ಮಾಡಿದ್ದೀರಾ ಇನ್‌ಫ್ಲೂಯೆನ್ಸ್ ಆಗೋದನ್ನ. ಯಾರು ಅದನ್ನ ಸ್ಟಾಪ್ ಮಾಡಿಲ್ಲ ಅಲ್ವಾ? ನಿಮಿಗ್ ನೀವು ಮೋಸ ಮಾಡ್ಕೊಳ್ತಾ ಇದ್ದೀರಾ. ಸೊ ಅಲ್ಲಿ ನೀವು ತುಂಬಾ ಕೇರ್‌ಫುಲ್ ಆಗಿರ್ಬೇಕು. ಜಾಸ್ತಿ ಓಪನ್ ಅಪ್ ಆಗೋದಕ್ಕೆ ಹೋಗ್ಬೇಡಿ. ಈಗ ನೀವ್ ಏನೋ ಒಂದು ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ತುಂಬಾ ಜನಕ್ಕೆ ಗೋಲ್ಸ್ ಅನ್ನೋದಿದೆ. ಇಲ್ಲ ನಾನು ಇದನ್ನ ಸ್ಟಾರ್ಟ್ ಮಾಡ್ಬೇಕು, ಇದ್ರಲ್ಲಿ ಸಕ್ಸಸ್ ಆಗ್ಬೇಕು ಅಂತ ಅಂದ್ಬಿಟ್ಟು. ಸೊ ಓಪನ್ ಅಪ್ ಆಗೋದಕ್ಕೆ ಹೋಗ್ಬೇಡಿ. ಬಿಕಾಸ್ ತುಂಬಾನೇ ಚೇಂಜಸ್ ಇದೆ. ಮನಿ ಫ್ಲೋ ಇರ್ಬೋದು, ರಿಲೇಶನ್‌ಶಿಪ್ ವೈಸ್ ಇರ್ಬೋದು. ಅಂಡ್ ಒಂದು ನಿಮ್ಮ ಸೋಲ್ ಅನ್ನೋದನ್ನ ನೀವು ಕನೆಕ್ಟ್ ಆಗ್ತಾ ಇದ್ದೀರಾ ಈ 2027 ಒಳಗಡೆ. ನೆಕ್ಸ್ಟ್ 2027 ಉಗಾದಿ ಒಳಗಡೆ ನಿಮ್ಮ ಸೋಲ್‌ನ ನೀವು ಕನೆಕ್ಟ್ ಆಗ್ತಾ ಇದ್ದೀರಾ. ಬಿಕಾಸ್ ಇಲ್ಲಿಂದ ನೀವು ಕಲ್ತಿದ್ದು ನಿಮ್ಮ ಲೈಫಲ್ಲಿ ನಿಮ್ಗೆ ಏನ್ ಮೋಸ ಆಯ್ತು, ಅಲ್ಲಿಂದ ನೀವು ಹೊರಗ್ ಬಂದು ನೀವು ಕಲ್ತಿದ್ದೇನಂದ್ರೆ ನಾನ್ ಜೆನ್ಯೂನ್ ಆಗ್ಬೇಕು. ಬೇರೆ ಮನುಷ್ಯರಿಗೆ ನಾನು ಪ್ರಿಫರೆನ್ಸ್ ಕೊಡಬಾರ್ದು. ಎಷ್ಟ್ರಲ್ಲಿ ಇಡ್ಬೇಕು ಅಷ್ಟ್ರಲ್ಲಿ ಇಡ್ಬೇಕು ಅಂತ ನೀವು ಕಲ್ತಿದ್ದೀರಾ. ಆಲ್ಮೋಸ್ಟ್ ಓಪನ್ ಅಪ್ ಆಗೋದನ್ನ ನೀವು ಸ್ಟಾಪ್ ಮಾಡಿದ್ದೀರಾ. ಇನ್ನು ಯಾರೆಲ್ಲ ಚೇಂಜ್ ಆಗ್ಬೇಕಾಗಿದ್ಯಲ್ವಾ, ಅವರು ಇದನ್ನ ಡೆಫಿನೆಟ್ಲಿ ನೀವು ಸ್ಟಾಪ್ ಮಾಡ್ಲೇಬೇಕು. ಏನಾದ್ರೂ ನೀವು ಅಚೀವ್ಮೆಂಟ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಮೇಲಷ್ಟೇ ನೀವು ನಂಬಿಕೆ ಇಟ್ಕೊಳ್ಳಿ. ಇನ್ನೊಬ್ರ ಹತ್ರ ಹೋಗಿ ಹೇಳಿ ನೀವು ಸಜೆಷನ್ಸ್ ಅನ್ನೋದನ್ನ ತಗೊಳ್ಬೇಡಿ. ಅದನ್ನೇ ನಿಮ್ಮ ಹತ್ರನೇ ಕೂತು ನೀವೇ ಮಾತಾಡಿ. ನಿಮ್ಮ ಇಂಟ್ಯೂಷನ್ಸೇ ನಿಮ್ಮನ್ನ ರೈಟ್ ಪಾತಿಗೆ ಕರ್ಕೊಂಡು ಹೋಗುತ್ತೆ. ಓಕೆನಾ? ಡೆಫಿನೆಟ್ಲಿ ಇಲ್ಲಿ ತುಂಬಾ ಜನಕ್ಕೆ ಸ್ಟ್ರಾಂಗ್ ಮ್ಯಾರೇಜ್ ಆಲ್ರೆಡಿ ಫಿಕ್ಸ್ ಆಗಿರ್ಬೋದು. ನೀವು ನೋಡಿದೀರಾ ಅನ್ಸುತ್ತೆ. ಯಾರೆಲ್ಲ 2025 ಆಫ್ಟರ್ ಉಗಾದಿ, ಯಾರೆಲ್ಲ ಆಫ್ಟರ್ 2025 ಉಗಾದಿ ನಿಮ್ಮ ಲೈಫಲ್ಲಿ ನೀವು ಚೇಂಜಸ್‌ನ ನೋಡಿದೀರಲ್ಲ, ಅವರೆಲ್ಲ ನನ್ಗೆ ಕಮೆಂಟ್ ಮಾಡಿ ತೋರಿಸಿ, ಕಮೆಂಟ್ ಮಾಡಿ ಹೇಳಿ ನನ್ಗೆ. ಲೆಟ್ಸ್ ಸಿ. ತುಂಬಾ ಜನದ ಲೈಫಲ್ಲಿ ಆಲ್ಮೋಸ್ಟ್ ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ಮೈಂಡ್ ಸೆಟ್ ಅನ್ನೋದು ಬಂದಿದೆ. ನೀವ್ ಏನ್ನ ಅಟ್ರಾಕ್ಟ್ ಮಾಡ್ಬೇಕು, ನಿಮ್ ಲೈಫಿಗೆ ಏನ್ ಬೇಕು ಅದನ್ನೇ ನೀವು ಪಡ್ಕೊಳ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಸಹ ಇದೆ ಇಲ್ಲಿ. ಓಕೆನಾ? ಡೆಫಿನೆಟ್ಲಿ ಮ್ಯಾರೇಜ್ ನಿಮ್ಮ ಮ್ಯಾನಿಫೆಸ್ಟ್ ಈಗ ಇರೋದು ಮ್ಯಾರೇಜ್. ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಪರ್ಸನ್ ಅಷ್ಟೇ. ಇನ್ನ ಆಪ್ಷನ್ಸ್ ಬೇಡ, ಇನ್ನೊಂದು ಬೇಡ. ಈಗ ನೀವು ಮುಂಚೆ ರಿಲೇಶನ್ಶಿಪ್ ಇರ್ಬೋದು ಅಥವಾ ಲವ್ ಅಲ್ಲಿ ಇರ್ಬೋದು, ಈ ರೀತಿ ಇದ್ದಾಗ ಇವ್ರಿಲ್ಲ ಅಂದ್ರೆ ಅಥವಾ ಇನ್ನೊಬ್ರು ಆಗ್ಬೋದು ಅನ್ನೋ ಒಂದು ಮೈಂಡ್ ಸೆಟ್ ಇತ್ತು ನಿಮಗೆ. ಬಟ್ ಈಗ ಆ ರೀತಿ ಇಲ್ಲ. ಈಗ ಸದ್ಯಕ್ಕೆ ನಿಮ್ಮನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮನ್ನ ನೀವು ಲವ್ ಮಾಡ್ತಾ ಇದ್ದೀರಾ, ಸೆಲ್ಫ್ ಲವ್ ಅನ್ನೋದನ್ನ ನೀವು ಕಲ್ತಿದ್ದೀರಾ. ಅಂಡ್ ನೆಕ್ಸ್ಟ್ ಇದನ್ನ ನಿಮ್ಮ ಸೋಲ್ ನ ಅಟ್ರಾಕ್ಟ್ ಮಾಡೋದಿಕ್ಕೆ ನೀವು ಮ್ಯಾನಿಫೆಸ್ಟ್ ಅನ್ನೋದನ್ನ ಸ್ಟಾರ್ಟ್ ಮಾಡಿದೀರಾ. ಓಕೆನಾ? ಗೈಡೆನ್ಸ್ ನೋಡೋಣ. ಯೂನಿವರ್ಸ್ ನನ್ಗಿಲ್ಲಿ 2026 ಉಗಾದಿ ಆದ್ಮೇಲೆ ಏನ್ ಪಾಸಿಟಿವ್ ಚೇಂಜಸ್ ಎಲ್ಲ ನೋಡಿದ್ವಿ, ಪ್ರಿಡಿಕ್ಷನ್ಸ್ ನ ತಗೊಂಡ್ವಿ. ಸೊ 2026 ಒಳಗಡೆ ನನ್ನ ವ್ಯೂವರ್ಸ್ಗೆ ಒಂದು ಗೈಡೆನ್ಸ್ ನ ಕೊಡಿ. ಯಾರೆಲ್ಲ ನನ್ನ ಲೈಫಲ್ಲಿ ಇನ್ನೂ ಪಾಸಿಟಿವ್ ಚೇಂಜಸ್ ಏನು ಬಂದಿಲ್ಲ, ಏನು ಒಳ್ಳೇದಾಗ್ತಾ ಇಲ್ಲ, ಒಳ್ಳೆಯವ್ರಿಗೆ ಕೆಟ್ಟದಾಗದ, ಈ ತರ ಕ್ವಶನ್ಸ್, ಈ ತರ ಮೈಂಡ್ ನ ಡಿಸ್ಟರ್ಬ್ ಮಾಡ್ಕೊಂಡು ನಿಮಗ್ ನೀವು ಯಾರು ಅವಮಾನಗಳನ್ನ ಮಾಡ್ಕೊಂಡು ಸೈಲೆಂಟ್ ಆಗಿದ್ದೀರಲ್ಲ, ಫಸ್ಟ್ ಅದನ್ನ ಸ್ಟಾಪ್ ಮಾಡಿ. ಟೈಮ್ ನ ವೇಸ್ಟ್ ಮಾಡಬೇಡಿ. ನೋಡ್ತಿದ್ದಂಗೆನೆ ನನ್ನ ಚಾನೆಲ್ ಸ್ಟಾರ್ಟ್ ಆಗಿನೂ 1 ಇಯರ್ ಆಗೋಯ್ತು. ನೋಡ್ತಿದ್ದಂಗೆನೆ ವರ್ಷ ಅನ್ನೋದು ಮುಗ್ದಿದೆ ಆಲ್ರೆಡಿ. ಈಗ ಮತ್ತೆ ಇದು ನ್ಯೂ ಇಯರ್ಗೆ ನಮ್ಮ ಇಯರ್ ಅನ್ನೋದು ಸ್ಟಾರ್ಟ್ ಆಗ್ತಾ ಇದೆ, ನ್ಯೂ ಇಯರ್ ಅನ್ನೋದು. ಸೊ ಆದಷ್ಟು ಒಂದು ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೊಂಡು ನಿಮಗ್ ನೀವು ಮೋಟಿವೇಟ್ ಮಾಡ್ಕೊಂಡು ಆಕ್ಟಿವ್ ಆಗಿರಿ. ಟೈಮ್ ಅನ್ನೋದನ್ನ ನೀವು ವೇಸ್ಟ್ ಮಾಡ್ಕೊಳ್ಬೇಡಿ. ಬಿಕಾಸ್ ಮತ್ತೆ ನೀವು ಒಂದ್ ಸ್ವಲ್ಪ ದಿನ ಮುಂದೆ ಹೋದ್ಮೇಲೆ ನಿಮ್ಗೆ ಟೈಮ್ ಅನ್ನೋದು ಸಿಗೋದಿಲ್ಲ. ಸೊ ನೀವು ಬ್ಯುಸಿ ಇದ್ದಷ್ಟು ನೀವು ಒಳ್ಳೇದನ್ನ ನೀವು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಾ. ಸೊ ಕಂಪ್ಲೀಟ್ ಆಗಿ ಡಿಸ್ಟರ್ಬೆನ್ಸ್ ನ ಬಿಟ್ಬಿಡಿ. ಸಕ್ಸಸ್ ಅನ್ನೋದು ನಿಮ್ಮ ಲೈಫ್ ಅಲ್ಲಿ ಮುಂದೆನೆ ಇದೆ. ಬಿಕಾಸ್ ಇದು ಸನ್ ರೂಲಿಂಗ್ ಇಯರ್, ಇದು 2026 ಬಂದು ತುಂಬಾ ಪಾಸಿಟಿವ್ ಚೇಂಜಸ್ ಇರುತ್ತೆ. ತುಂಬಾ ಜನಕ್ಕೆ ಹೆಲ್ತ್ ವೈಸ್ ಹೇಳ್ಬೇಕು ಅಂತಂದ್ರೆ ತುಂಬಾನೇ ಚೇಂಜಸ್ ಬರುತ್ತೆ. ಈಗ ಆಲ್ರೆಡಿ ಜಾನ್ವರಿಯಿಂದ ತುಂಬಾ ಜನ ಅವರ ಲೈಫ್ ಸ್ಟೈಲ್ ಅಲ್ಲಿ ತುಂಬಾ ಚೇಂಜಸ್ ನ ಮಾಡ್ಕೊಂಡು ಬಂದಿದ್ದೀರಾ. ಇನ್ನು ಯಾರೆಲ್ಲ ಆಲ್ಮೋಸ್ಟ್ ಒಂದು 50% ಯಾರು ಚೇಂಜ್ ಮಾಡ್ಕೊಂಡಿಲ್ಲ, 50% ಅಷ್ಟೇ ಚೇಂಜ್ ಮಾಡ್ಕೊಂಡಿರೋದು. ಖಂಡಿತ ನೀವು ಒಳ್ಳೆ ಲೈಫ್ ಸ್ಟೈಲ್ ಅನ್ನೋದನ್ನ ಲೀಡ್ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡಿ. ಒಳ್ಳೆ ಹೆಲ್ದಿ ಫುಡ್ಸ್ ನ ತಿನ್ನೋದಿಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಲೈಫು ಸಹ ಡಿಸಿಪ್ಲಿನ್ ಬರುತ್ತೆ, ನೀವು ಸಹ ಡಿಸಿಪ್ಲಿನ್ ಆಗ್ತೀರಾ, ನಿಮ್ಮ ಹೆಲ್ತ್ ಸಹ ಡಿಸಿಪ್ಲಿನ್ ಆಗುತ್ತೆ.
ಓಕೆನಾ? ಆಗ ಅನ್ನೆಸೆಸರಿ ಇನ್ನೊಬ್ರು ಏನ್ ಅನ್ಕೊಳ್ತಾ ಇದ್ದಾರೆ ನಿಮ್ ಬಗ್ಗೆ, ಅಥವಾ ಅವ್ರು ಏನಾದ್ರು ಮಾತಾಡ್ತಿದಾರಾ, ನನ್ ಪಾಸ್ಟ್ ಲೈಫ್ ಅಲ್ಲಿ ಹಿಂಗಾಗಿತ್ತು, ಅವ್ರು ಅದ್ರ ಬಗ್ಗೆ ಮಾತಾಡ್ತಿದಾರಾ? ಸೊ ಆ ಗಿಲ್ಟ್‌ನೆಸ್ ಅನ್ನೋದು ಬರೋದಿಲ್ಲ. ಯಾವತ್ತೇ ಇದ್ರೂ ನಿಮ್ಮನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಓಕೆನಾ? ಸ್ವಲ್ಪ ಪೇಷನ್ಸ್ ಇಂದ ಇರಿ. ನಿಮ್ಮ ಫೋಕಸ್ ಅನ್ನೋದನ್ನ ನಿಮ್ಮ ಕೆರಿಯರ್ ಗ್ರೋತ್ ಇದ್ರ ಮೇಲೆ ಅಷ್ಟೇ ನೀವು ಕಾನ್ಸಂಟ್ರೇಷನ್ ನ ಮಾಡಿ. ಖಂಡಿತ ನಿಮ್ಮ ಲೈಫಿಗೆ ಯಾರೆಲ್ಲ ಸಿಂಗಲ್ಸ್ ಇದೀರಲ್ಲ, ಪಾರ್ಟ್ನರ್, ಮ್ಯಾರೇಜ್ ಇದೆಲ್ಲ ಆಗೋ ಚಾನ್ಸಸ್ ಇದೆ. ಅದು ರೈಟ್ ಪರ್ಸನ್. ತುಂಬಾ ಜನಕ್ಕೆ ಈ ಇಯರ್ ಬಂದು ರೈಟ್ ಟೈಮ್ ಆಗಿದೆ. ಓಕೆನಾ? ಸೊ ದುಡ್ಕೋದಕ್ಕೆ ಹೋಗ್ಬೇಡಿ. ಓಕೆ ಗಾಯ್ಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಇಂಡಿವಿಜುವಲ್ ಆಗಿ ನೀವು ತಗೊಳ್ಳಿ, ನಿಮ್ಗೆ ಅಕ್ಯುರೇಟ್ ಆಗಿ ಸಿಗುತ್ತೆ. ಆಗ ಗೊತ್ತಾಗುತ್ತೆ ನಿಮ್ಮ ಲೈಫ್. ಬಿಕಾಸ್ ಇದು ಜನರಲ್ ರೀಡಿಂಗ್ ಆಗಿರುತ್ತಲ್ಲ, ಸೊ ಹಾಗಾಗಿ ನಿಮಗೆ ಇನ್ನೂ ಡೌಟ್ಸ್ ಇದೆ ಅಂತಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿ, ಅಲ್ಲಿ ರೀಡಿಂಗ್ಸ್ ನ ತಗೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಅಥವಾ ಒಂದು ಒಳ್ಳೆ ಮೆಸೇಜ್ ಅಥವಾ ಒಂದು ಒಳ್ಳೆ ಪ್ರಿಡಿಕ್ಷನ್ ಆಗಿ ತಗೊಳ್ಳಿ ಈ ವಿಡಿಯೋನ ಅಂತ ನಾನು ಹೇಳ್ತೀನಿ, ಈ ರೀಡಿಂಗ್ ನ. ಓಕೆನಾ? ಥ್ಯಾಂಕ್ ಯು ಗೈಸ್, ಬೈ.